ಯೆಹೋವನೇ, ದಿನಂಪ್ರತಿ ನಿನ್ನನ್ನು ಕೀರ್ತಿಸುವೆನು, ನಿನ್ನ ನಾಮವನ್ನು ಯುಗಯುಗಾಂತರಗಳಲ್ಲಿಯೂ ಸ್ತುತಿಸುವೆನು. ಭಾನುವಾರ 28 ಜುಲೈ 2024 ಇಸ್ವಿ. ಈ ದಿನದ ವಾಕ್ಯ ಧ್ಯಾನಕ್ಕಾಗಿ ನಾನು ಆರಿಸಿಕೊಂಡಿರುವಂತಹ ವೇದ ಭಾಗವು ಪೌಲನು ಕೊರಿಂಥದವರಿಗೆ ಬರೆದಂಥ ಮೊದಲನೆಯ ಪತ್ರಿಕೆ 1ನೇ ಅಧ್ಯಾಯದ 29ನೇ ವಚನ. ಹೀಗಿರಲು ದೇವರ ಮುಂದೆ ಹೊಗಳಿಕೊಳ್ಳುವುದಕ್ಕೆ ಯಾರಿಗೂ ಆಸ್ಪದವಿಲ್ಲ ಎಂಬುವಂಥದ್ದೇ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಶುಭೋದಯ. ದೇವರು ಈ ಲೋಕದಲ್ಲಿ ಲೌಕಿಕವಾಗಿ ಬಲಹೀನರು, ಬುದ್ಧಿಹೀನರು ಎಂಬುದಾಗಿ ನೆನೆಸಿಕೊಳ್ಳುವಂಥ ಜನರನ್ನು ಆರಿಸಿಕೊಂಡು ತನ್ನ ಜ್ಞಾನದಿಂದ ಬೇರೆಲ್ಲರನ್ನೂ ನಾಚಿಕೆಗೆ ಒಳಪಡಿಸಿದ್ದಾನೆ. ನಮ್ಮಲ್ಲಿ ಹೆಚ್ಚಳ ಪಡುವುದಕ್ಕೆ ಏನೂ ಇಲ್ಲ. ಕರ್ತನಲ್ಲಿ ಪ್ರಿಯರೇ, ಈ ದಿನದ ವಾಕ್ಯ ಧ್ಯಾನದ ಶೀರ್ಷಿಕೆ, ನಾವು ಹೆಚ್ಚಳ ಪಡುವುದಕ್ಕೆ ನಮ್ಮಲ್ಲಿ ಏನೂ ಇಲ್ಲ. ಕರ್ತನಲ್ಲಿ ಪ್ರಿಯರೇ, ನಾವು ನೋಡುವಂಥ ವಿಚಾರ ಏನೆಂದರೆ, ಈ ಲೋಕದಲ್ಲಿ ಬಹಳಷ್ಟು ಜ್ಞಾನ ಉಳ್ಳವರು, ಬಲಿಷ್ಠರು ಮತ್ತು ಲೌಕ ದೃಷ್ಟಿಯಲ್ಲಿ ಬಹಳ ಉನ್ನತ ಸ್ಥಿತಿಯಲ್ಲಿರುವಂಥವರು, ಶಕ್ತಿಯುಳ್ಳವರು ಎಂಬುದಾಗಿ ಎಣಿಸಿಕೊಂಡಿರ್ತಕ್ಕಂಥವರನ್ನು ದೇವರು ಬಲಹೀನರಿಂದ, ಲೋಕವು ಬಲಹೀನರು ಅಥವಾ ಬುದ್ಧಿಹೀನರೆಂಬುದಾಗಿ ನೆನೆಸಿಕೊಳ್ಳುವಂಥ ವ್ಯಕ್ತಿಗಳಿಂದಲೇ ಬುದ್ಧಿವಂತರು ನಾಚಿಕೆಗೆ ಒಳಪಡಿಸುವಂತ ಸ್ಥಿತಿಗೆ ಹೋಗಿದ್ದಾರೆ. ಇದರಲ್ಲಿ ನಾವು ತಿಳ್ಕೊಳ್ಳಬೇಕಾದಂಥ ವಿಚಾರ ಏನಂದ್ರೆ, ಹೆಚ್ಚಳ ಪಡುವುದಕ್ಕೆ ಅಂದ್ರೆ ಹೆಚ್ಚಳ ಪಡುವುದರಲ್ಲಿ ನಮ್ಮಲ್ಲಿ ಏನೂ ಇಲ್ಲ. ನಾವು ನಮ್ಮ ಶಕ್ತಿಯಿಂದ, ನಮ್ಮ ಬಲದಿಂದ, ನಮ್ಮಲ್ಲಿರ್ತಕ್ಕಂಥ ಯುಕ್ತಿಗಳಿಂದ ನಾವು ಯಾವತ್ತೂ ಯಾರನ್ನೂ ಜಯಿಸಲಿಕ್ಕೆ ಸಾಧ್ಯವೇ ಇಲ್ಲ. ಜ್ಞಾನಿಗಳು ಕೂಡ ಬುದ್ಧಿಹೀನರ ಮುಂದೆ ಸೋತು ಹೋಗುವಂತ ಪರಿಸ್ಥಿತಿ ಬಂತು ಎಂಬುದಾಗಿ ನಾವು ನೋಡುವಾಗ ದೇವರ ಶಕ್ತಿಯಿಂದಲೇ ಇದು ಬಂದದ್ದು. ಅದನ್ನು ನಾವ್ಯಾವತ್ತೂ ಮರೆಯಬಾರದು, ನೆನೆಸಿಕೊಳ್ಳಬೇಕು, ತಿಳುಕೊಳ್ಳಬೇಕು, ನಮ್ಮನ್ನು ನಮ್ರತೆಯಿಂದ ತಗ್ಗಿಸಿಕೊಳ್ಳಬೇಕು. ಆದರೆ ಅನೇಕರು ತಮ್ಮಲ್ಲಿರ್ತಕ್ಕಂಥ ಬಲ, ಶಕ್ತಿ, ಜ್ಞಾನ ಇವುಗಳಲ್ಲಿ ಹೆಚ್ಚಳ ಪಡುತ್ತಾರೆ. ಹೆಚ್ಚಳ ಪಡುವುದರಲ್ಲಿ ನಮ್ಮಲ್ಲಿ ಏನೂ ಇಲ್ಲ, ಯಾಕಂದ್ರೆ ಎಲ್ಲವೂ ದೇವರಿಂದಲೇ ಬಂದಂಥದ್ದು. ಅದನ್ನು ನಂಬುವಂಥವರಾಗಿ ದೇವರ ಮುಂದೆ ನಮ್ರತೆಯಿಂದ ನಾವು ಕಾಣಿಸಿಕೊಳ್ಳುವಾಗ ದೇವರು ಅದ್ಭುತವಾಗಿ ನಮ್ಮನ್ನು ಈ ಲೋಕದಲ್ಲಿ ಅನೇಕರ ಮುಂದೆ ತಲೆ ಎತ್ತಿ ನಿಲ್ಲುವ ಹಾಗೆ ಮಾಡುತ್ತಾನೆ. ನಾವು ಯಾವುದರಲ್ಲೂ ಹೆಚ್ಚಳ ಪಡುವುದು ಬೇಡ. ಯಾಕಂದರೆ ನಾವು ಸ್ಥಾನದಲ್ಲಿರುವಂಥದ್ದು ನಮ್ಮ ಬಲದಿಂದಲ್ಲ, ದೇವರು ನಮಗೆ ಕೊಟ್ಟಂತ ಜ್ಞಾನದಿಂದ, ದೇವರು ನಮಗೆ ಕೊಟ್ಟಂತ ತಲಾಂತುಗಳಿಂದ. ಅದಕ್ಕೆ ಹೆಚ್ಚಳ ಪಡದೆ ದೇವರನ್ನು ಮಹಿಮೆ ಪಡಿಸುತ್ತಾ ಎಲ್ಲಾ ವಿಧದಲ್ಲೂ ದೇವರನ್ನು ಗೌರವಿಸುತ್ತಾ ಮುಂದೆ ಸಾಗೋಣ. ಕರ್ತನೇ ದಯಾಮಯ ಸ್ವಾಮಿ, ನಾವು ಯಾವುದರಲ್ಲೂ ಹೆಚ್ಚಳ ಪಡದ ಹಾಗೆ ನಮಗೆ ನಮ್ರತೆಯನ್ನು ಅನುಗ್ರಹಿಸಿಕೊಡು. ನಮ್ಮ ಜೀವನದಲ್ಲಿ ನಿನ್ನನ್ನು ಮಹಿಮೆ ಪಡಿಸುವ ಹಾಗೆ ನಮ್ಮನ್ನು ನಡೆಸು. ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ದೀನತೆಯಿಂದ ಬೇಡಿದೆವು ತಂದೆಯೇ, ಆಮೆನ್.